ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಮಗಳು ಸ್ಟಾರ್ಟಿಂಗೇ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತು ನನ್ನ ಮಗಳಿಗೆ 3 months ಕಂಪ್ಲೀಟ್ ಆಯಿತು. ಹಾಗಾಗಿ ನಾನು 3 monthsದು ಫೋಟೋಶೂಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅವಳಿಗೆ. ಆ ವಿಡಿಯೋ ಮಾಡುವಾಗಲೂ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡಲಿಲ್ಲ, ವಾಯ್ಸ್ ಓವರ್ ಕೊಡುವಾಗಲೂ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡ್ತಿಲ್ಲ. ಅವಳೇ ಹೇಳ್ತಿದ್ದಾಳೆ ಎಲ್ಲ. ನಾನು ಮಾತಾಡುವಾಗ ಯಾಕೆ ಮಾತಾಡ್ತೀಯಾ? ಮಾತಾಡು ಮತ್ತೆ ಇವಾಗ. ಏನು? ದೆನ್ ಅವಳಿಗೆ ಫ್ರೆಶ್ ಅಪ್ ಮಾಡ್ಕೊಂಡು ಬಂದು ಸ್ನಾನ ಮಾಡಿಸ್ಕೊಂಡು ಬಂದು ಬಾಡಿ ಲೋಷನ್ಸ್ ಎಲ್ಲ ಹಚ್ತಾ ಇದ್ದೀನಿ. ಜೊತೆಗೆ ನನ್ನ ದೊಡ್ಡ ಮಗಳು ಹೋಮ್ವರ್ಕ್ ಮಾಡ್ತಿದ್ಲು, ಅವಳಿಗೂ ಹೇಳಿಕೊಂಡು ಇವಳಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಫಸ್ಟ್ ನಾನು ಇದು ಡ್ರೀಮ್ ಆ್ಯಂಡ್ ಡಿಯೋ ಅವರ ಬಾಡಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೀನಿ. ದೆನ್ ಕ್ರೀಮ್ ಕೂಡ ಫೇಸ್ ಕ್ರೀಮ್ ಕೂಡ ಡ್ರೀಮ್ ಆ್ಯಂಡ್ ಡಿಯೋದೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ನಾನು ಇವಳಿಗೆ ಯೂಸ್ ಮಾಡ್ತಿರೋದು ಡ್ರೀಮ್ ಆ್ಯಂಡ್ ಡಿಯೋವೇ. ಶಾಂಪೂ, ಸೋಪು, ಇದ್ರದ್ದು ಇದು ಬರೋಲ್ಲ, ಪೌಡರ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾನು ಇದೇ ಯೂಸ್ ಮಾಡ್ತಿರೋದು. ದೆನ್ ಬಾಡಿ ಲೋಷನ್ಸು ಮತ್ತು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿ ಸ್ವಲ್ಪ ಪೌಡ್ರನ್ನ ಹಚ್ಬಿಟ್ಟು ನೆಕ್ಸ್ಟ್ ನಾನು ಅವಳಿಗೆ ಬಿಂದಿ ಇಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಸಖತ್ ಇರಿಟೇಟ್ ಮಾಡ್ತಿದ್ಲು, ಕಿರಿಕಿರಿ ಮಾಡ್ತಿದ್ಲು. ಇಷ್ಟು ದಿನಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇವತ್ತು ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಿದ್ಲು ನನಗೆ. ಏನನ್ನೂ ಕೂಡ ನೀಟಾಗಿ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನೆಕ್ಸ್ಟು ಹೇಗೋ ಸಮಾಧಾನ ಮಾಡಿಕೊಂಡು ದೊಡ್ಡ ಮಗಳು ಕಾಟ, ಚಿಕ್ಕ ಮಗಳು ಕಾಟ, ಅಯ್ಯೋ ದೇವ್ರೆ. ಈ ಫ್ರಾಕನ್ನು ನನ್ನ ತಮ್ಮ ತಂದಿದ್ದ. ಅದನ್ನು ಇವತ್ತಿನ ತನಕ ಹಾಕಿರಲಿಲ್ಲ. ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕಿದೆ. ಬಟ್ ಅದು ಸ್ವಲ್ಪ ದೊಡ್ಡದೇ ಆಯಿತು. 1 year ಮಗುಗಾಗೋಷ್ಟು ದೊಡ್ಡ ತಂದುಬಿಟ್ಟಿದ್ದಾನೆ. ಸ್ವಲ್ಪ ದೊಡ್ಡ ತಂದಿದ್ದಾನೆ, ಹಂಗಾಗಿ ಅದು ಅಷ್ಟು ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಅವಳು ಕೂಡ ತುಂಬ ಇರಿಟೇಟ್ ಮಾಡಿಕೊಂಡ್ಳು. ಅಷ್ಟೊಂದಿನ ಕಂಫರ್ಟಬಲ್ ಆಗಿರಲಿಲ್ಲ ಆ ಬಟ್ಟೆಲಿ. ಹೇಗೋ ಸಮಾಧಾನ ಮಾಡಿ ಅವಳಿಗೆ ಬಿಂದಿ ಎಲ್ಲ ಇಟ್ಟು ಬೊಟ್ಟೆ ಕಪ್ಪೆಲ್ಲ ಇಟ್ಟು ರೆಡಿ ಮಾಡೋಣ ಅಂತಿದ್ದೆ. ಅಲ್ಲಿ ನನ್ನ ಮಗಳು ಬಂದು ನಾನು ಇಡ್ತೀನಿ ಕೊಡಿ, ನಾನು ಪೌಡ್ರ್ ಹಾಕ್ತೀನಿ ಕೊಡಿ, ನಾನು ಅದು ಮಾಡ್ತೀನಿ ಕೊಡಿ, ಇದು ಮಾಡ್ತೀನಿ ಕೊಡಿ, ಬರೀ ಇದೆ. ನೆಕ್ಸ್ಟು ಇಬ್ಬರ ಹತ್ರನೂ ಹೋರಾಡಿ ಕಿರ್ಚಾಡಿ ದೆನ್ ಫೈನಲ್ಲಾಗಿ ಅವಳ ಕಾಲಿಗೆಲ್ಲ ಇಟ್ಟು, ಕೆನ್ನೆಗೆಲ್ಲ ಬಿಂದಿ ಇಟ್ಟು, ಬೊಟ್ಟಿಟ್ಟು, ದೃಷ್ಟಿ ತೆಗೆದು ಅವಳನ್ನ ಆಟ ಆಡಿಸಿದ್ರೆ ನಾವು ಆಟ ಆಡಿಸ್ತೀವಿ. ನಾನು ಏನು ಮಾಡ್ತೀನಿ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಮಾಡ್ತಾಳೆ ಅವಳು. ಅದಾದಮೇಲೆ ಅವಳ ಕಾಲಿಗೆ ಸಾಕ್ಸನ್ನು ಹಾಕ್ತಾಯಿದ್ದೀನಿ. ಅದೇ ಕಲರ್ ಸಾಕ್ಸ್ ಇತ್ತು ಅವಳ ಹತ್ರ, ಅದನ್ನು ಹಾಕ್ತಾಯಿದ್ದೀನಿ. ಆ ಸಾಕ್ಸ್ ಮಾತ್ರ ತುಂಬ ಕ್ಯೂಟಾಗಿತ್ತು, ಇಷ್ಟ ಆಯಿತು. ದೆನ್ ಅದನ್ನೊಂದು ಕ್ಲಿಪ್ ತಗೊಂಡೆ. ನನ್ನ ಥೀಮ್ ಬಂದಿವತ್ತು 3 ತಿಂಗಳಾಗಿರೋದ್ರಿಂದ ಮೊಟ್ಟೆನ 3 ಥರ ಜೋಡಿಸ್ಬಿಟ್ಟು ಒಂದು ಕೋಳಿ ಮೊಟ್ಟೆನ ಇಟ್ಟು ಅದನ್ನು ಟವಲಿಂದ ಎತ್ತಿ ಅದರಿಂದ ಕೋಳಿ ಮರಿ ಬರೋ ಥರ ಮಾಡಬೇಕು ಅಂತ ಅನ್ನೋ ಥೀಮಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವ್ರುಗಳು ಕೊಟ್ಟಿದ್ದ ಕಾಟಕ್ಕೆ ನನಗೆ ಸಖತ್ ಟಯರ್ಡ್ ಆಗೋಯಿತು. ಹೆಂಗೆ ಮ್ಯಾನೇಜ್ ಮಾಡಿದ್ರು ಅದು ಸರಿ ಬರ್ತಿಲ್ಲ. ಇವಳು ಸುಮ್ಮನೆ ಆಗ್ತಿಲ್ಲ. ನನಗಂತೂ ಯಾಕಾದರೂ ಬೇಕಿತ್ತು ನನಗೆ ಇದೆಲ್ಲ ಅನ್ನೋ ಥರ ಅನ್ನಿಸ್ಬಿಡ್ತು. ಫೈನಲಾಗಿ ಮಲಗಿಸ್ದೆ. ಬಟ್ ಅವಳು ಅಷ್ಟು ಕ್ಲಿಯರಾಗಿ ಮಲ್ಕೊಳ್ಳಿಲ್ಲ. 2 ಫೋಟೋ ತೆಗಿಯೋಕ್ಕಾಗಿದ್ದು, ಅದ್ರ ಮೇಲೆ ಒಂದು ಫೋಟೋ ತೆಗಿಯೋಕ್ಕೂ ಬಿಡಿಲ್ಲ. ಫೇಸೇ ಕಾಣಿಸ್ತಿಲ್ಲ, ಹಂಗೆ ಮಾಡಿಬಿಟ್ಲು. ದೆನ್ ಇದೊಂದು ಕ್ಲಿಪ್ ಮಾಡಿಕೊಂಡೆ. ಅದು ಇವತ್ತಿಗೆ ಇಷ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.